ಈ ಮೂರು ಕ್ಲಬ್ಗಳ ವತಿಯಿಂದ 2025 ಮತ್ತು 26ನೇ ಸಾಲಿನ ಇಲ್ಲಿಯವರೆಗೆ ಸುಮಾರು 8 ತಿಂಗಳು ಈ ಒಂದು ಕ್ಲಬ್ಬಿನ ಸೇವಾ ವಿವರ ಈ ರೀತಿ ಇದೆ. ರಾಧಾಕೃಷ್ಣ ಕ್ಲಬ್ ಒಟ್ಟು 24 ಸದಸ್ಯರನ್ನು ಒಳಗೊಂಡು ರಚನೆಯಾಗಿದೆ. ದಿನಾಂಕ 1/6/25ನೇ ದಿನಾಂಕದಂದು ಕ್ಲಬ್ಬಿನ ಅಧ್ಯಕ್ಷರಾದ ಅಲೈಡಿ ಮಹದೇವರವರ ಸಾರಥ್ಯದಲ್ಲಿ ಅಧ್ಯಕ್ಷರ ತೋಟದ ಮನೆಯಲ್ಲಿ ಕ್ಲಬ್ನ ನಿಯಮದಂತೆ PhDಗಳು ಹಾಗೂ ನಿರ್ದೇಶಕರ ಪದಗ್ರಹಣ ಸಮಾರಂಭವು ಅಂತಾರಾಷ್ಟ್ರೀಯ ನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ಬಿ ಬೈರಿ, ಜಿಲ್ಲಾ ರಾಜ್ಯಪಾಲರಾದ ಶ್ರೀ ಎಸ್ ವೆಂಕಟೇಶ್ವರ ಅವರು ಮತ್ತು ಜಿಲ್ಲಾ ಸಂಪುಟದ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಎಂದು ಹೇಳಲು ನನಗೆ ತುಂಬಾ ಹರ್ಷವಾಗುತ್ತಿದೆ. ನಮ್ಮ ಕ್ಲಬ್ನ 24 ಸದಸ್ಯರಲ್ಲಿ 16 ಸದಸ್ಯರು ನಾವು 16 ಸದಸ್ಯರು LMF ಆಗಿರುವುದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದೇವೆ. ಈ ಸಾಧನೆಯನ್ನು ಮೆಚ್ಚಿ ನಮ್ಮ ಕ್ಲಬ್ಗೆ ಇತ್ತೀಚೆಗೆ ಮಂಡ್ಯದಲ್ಲಿ ನಡೆದ ಮಲ್ಟಿಪಲ್ ಕೌನ್ಸಿಲಿಂಗ್ ಕನ್ವೆನ್ಷನ್ ನಲ್ಲಿ 2025-26ನೇ ಸಾಲಿನಲ್ಲಿ ಹೆಚ್ಚು LMF ಮಾಡಿರುವ ಕೀರ್ತಿಗೆ ಪಾತ್ರರಾಗಿ ಅವಾರ್ಡ್ ಪಡೆದಿರುವುದು ವಿಶೇಷವಾಗಿದೆ. ನಮ್ಮ ಕ್ಲಬ್ನ ಸದಸ್ಯರಲ್ಲಿ ಜಿಲ್ಲಾ ಸಂಪುಟದಲ್ಲಿ ಮಾಜಿ ರಾಜ್ಯಪಾಲರು, 3ನೇ ಉಪರಾಜ್ಯಪಾಲರು, ಜಿಲ್ಲಾ ಖಜಾಂಚಿಗಳು, ಜೆಡ್ಸಿ, ಡಿಸಿ, ಆರ್ಸಿಗಳಾಗಿ ನೇಮಕವಾಗಿರುವುದು ನಮ್ಮ ಕ್ಲಬ್ಗೆ ವಿಶೇಷವಾದ ಹೆಸರನ್ನು ತಂದಿದೆ. ಹಾಗೆ ನಮ್ಮ ಕ್ಲಬ್ನ ಎಲ್ಲಾ ಸದಸ್ಯರು ಜಿಲ್ಲಾ ಹಂತದಲ್ಲಿ ನಡೆಯಲ್ಪಡುವ ತರಬೇತಿ ಹಾಗೂ ಕಾರ್ಯಕ್ರಮಗಳಿಗೆ ಬಹಳ ಆಸಕ್ತಿಯಿಂದ ಭಾಗವಹಿಸುತ್ತಿದ್ದೇವೆ. ಹಾಗೂ ನಮ್ಮ ಕ್ಲಬ್ ಒಳ್ಳೆಯ ಮಾರ್ಗದರ್ಶಕರು, ನುರಿತವರು, ದಾನಿಗಳು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಎಂಬುದನ್ನು ತಿಳಿಸಲು ನನಗೆ ತುಂಬಾ ಸಂತೋಷವಾಗುತ್ತದೆ. ನಮ್ಮ ಕ್ಲಬ್ 2025-26ನೇ ಸಾಲಿನಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮಗಳು ಈ ಕೆಳಕಂಡಂತಿವೆ. GLPS ನಗುವನಹಳ್ಳಿ, ಶ್ರೀರಂಗಪಟ್ಟಣ ತಾಲೂಕು ಸುಮಾರು 10,000 ರು ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡಲಾಗಿದೆ. ಎರಡನೇದಾಗಿ GSPS ಕಡೆಗದ್ದೆ, HD ಕೋಟೆ ತಾಲೂಕು ಈ ಶಾಲೆಗೆ 45,000 ವೆಚ್ಚದಲ್ಲಿ 60 ಮಕ್ಕಳಿಗೆ ಟ್ರ್ಯಾಕ್ ಶೂಟ್ಗಳನ್ನು ನೀಡಲಾಗಿದೆ. ಪ್ರತಿ ತಿಂಗಳು ವಾತ್ಸಲ್ಯ ವೃದ್ಧಾಶ್ರಮ ಇನ್ಕಲ್ ಇಲ್ಲಿಗೆ 4,000ರಿಂದ 5,000 ರೂಗಳವರೆಗೆ ಆಹಾರ ಧಾನ್ಯಗಳನ್ನು ನೀಡುತ್ತಾ ಬಂದಿದ್ದೇವೆ. ಅದೇ ರೀತಿ ಸವಿನೆನಪು ಮಕ್ಕಳ ಆಶ್ರಮಕ್ಕೆ 15,000 ದೇಣಿಗೆಯನ್ನು ನೀಡಿದ್ದೇವೆ. ಚಿಗುರು ಆಶ್ರಮ ಕೂರ್ಗಳ್ಳಿ ಇಲ್ಲಿಗೆ 12,000 ರೂಗಳ ಆಹಾರ ಧಾನ್ಯವನ್ನು ನೀಡಲಾಗಿದೆ. ಅದೇ ಚಿಗುರು ಆಶ್ರಮಕ್ಕೆ ನಮ್ಮ ಕ್ಲಬ್ನ ಸದಸ್ಯರ ಹುಟ್ಟುಹಬ್ಬವನ್ನು ಆಚರಿಸಿ ಊಟವನ್ನು ಹಾಕಿಸಲಾಯಿತು. GLPS ಗುಮಚನಹಳ್ಳಿ, ಮೈಸೂರು ತಾಲೂಕು ಶಾಲೆಯ 70 ಮಕ್ಕಳಿಗೆ ಟೈ, ಬೆಲ್ಟ್, ವಿಳಾಸದ ಟ್ಯಾಗ್ ಅನ್ನು 12,000 ರು ವೆಚ್ಚದಲ್ಲಿ ನೀಡಲಾಯಿತು. ದಿನಾಂಕ 30/11/25ರಂದು ನಮ್ಮ ಕ್ಲಬ್ ಹಾಗೂ ಸಂಜನಾ ಬಳಗದ ವತಿಯಿಂದ 1.5 ಲಕ್ಷ ರು ವೆಚ್ಚದಲ್ಲಿ ಶಿಕ್ಷಕರಿಗೆ, ವೈದ್ಯರಿಗೆ, ಯೋಧರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಅಭಿಯಂತರರಿಗೆ, ಸಾಹಿತಿಗಳಿಗೆ, ರಾಜ್ಯ ಹಾಗೂ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ನಮ್ಮ ಕ್ಲಬ್ನ ಸದಸ್ಯರೊಬ್ಬರು ಶ್ರೀಯುತ ಅಲೈ ಗಂಗಾಧರಪ್ಪ ಸರ್ ಅವರು ಕುಶಾಲನಗರದಲ್ಲಿ BBA ಓದುತ್ತಿರುವ ವಿದ್ಯಾರ್ಥಿನಿಯನ್ನು ದತ್ತು ತೆಗೆದುಕೊಂಡು ಆಕೆಯ ದಾಖಲಾತಿ ಶುಲ್ಕ, ಸಮವಸ್ತ್ರ, ಬುಕ್ಸ್ ಹಾಗೂ ಇನ್ನಿತರೆ ಅಂದರೆ ಲ್ಯಾಪ್ಟಾಪ್ಗಳನ್ನು ಕೂಡ ಸುಮಾರು 80,000 ರೂಗಳನ್ನು ಆ ಮಗುವಿಗೆ ಖರ್ಚು ಮಾಡಿದ್ದಾರೆ. GLPS ಆನೆ ಮಾಳವಾಡಿ, HD ಕೋಟೆ ತಾಲೂಕು ಇಲ್ಲಿಗೆ ಸುಮಾರು 39,000 ರು ವೆಚ್ಚದಲ್ಲಿ ಆಲ್ಮೇರಾ, ಕುಕ್ಕರ್ ಹಾಗೂ ಸ್ಟೀಲ್ ವಾಟರ್ ಬಾಟಲ್ಗಳನ್ನು ನೀಡಲಾಗಿದೆ. ಇದೇ ತಿಂಗಳು ಅಂದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಹಾಸನದಲ್ಲಿ ನಡೆದ ಶಿಕ್ಷಣ ಜ್ಞಾನ ಪತ್ರಿಕೆಯ 23ನೇ ವಾರ್ಷಿಕೋತ್ಸವದ ಅಂಗವಾಗಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಕ್ಲಬ್ಬಿನ ವತಿಯಿಂದ 20,000 ರೂಗಳನ್ನು ದೇಣಿಗೆಯಾಗಿ ನೀಡಲಾಗಿದೆ. ಹಾಗೂ ಇನ್ನೊಂದು ಸಂತಸದ ಸಂಗತಿ ಎಂದರೆ ಈ ಸಮಾರಂಭಕ್ಕೆ ನಮ್ಮ ಕ್ಲಬ್ಬಿನ ಸದಸ್ಯರಾದಂತಹ ಅಲೈ ಗಂಗಾಧರಪ್ಪ ಸಾರ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದು ನಮ್ಮ ಕ್ಲಬ್ಗೆ ಸಂದ ಗೌರವವಾಗಿದೆ.
ಇಬ್ಬರು ಏಕಪೋಷಕ ಮಕ್ಕಳಿಗೆ ಅವರ ವ್ಯಾಸಂಗಕ್ಕಾಗಿ ವಾರ್ಷಿಕ 1,20,000 ರೂಗಳನ್ನು ಖರ್ಚು ಮಾಡಲಾಗಿದೆ. ಏಕ ಸದಸ್ಯ ಅಂದ್ರೆ ಒಬ್ಬ ತಂದೆ ಅಥವಾ ತಾಯಿ ಇರ್ತಕ್ಕಂಥ. ಇಂದು ನಡೆಯುತ್ತಿರುವ ಸಮಾರಂಭದಲ್ಲೂ ಕೂಡ ಈಗ ತಾನೇ ನಾವು ನೋಡಿದ್ವಿ, ಈ ಸಮಾರಂಭದಲ್ಲೂ ಕೂಡ ಸುಮಾರು 15,000 ರೂಗಳ ಕಂಪ್ಯೂಟರ್ ಅನ್ನು ಗುಡ್ ವಿಲ್ ಚಿಲ್ಡ್ರನ್ ಹೋಮ್ ಮೈಸೂರು ಇಲ್ಲಿಗೆ ನೀಡಿರುತ್ತೇವೆ. ಪ್ರತಿ ತಿಂಗಳು ನಮ್ಮ ಕ್ಲಬ್ಬಿನ ಸದಸ್ಯರ ಹುಟ್ಟಿದ ದಿನದ ಆಚರಣೆಯನ್ನು ಮಾಡಲಾಗುತ್ತಿದೆ. ಸುಮಾರು 6 ಲಕ್ಷದವರೆಗಿನ 8 ತಿಂಗಳಲ್ಲಿ 6 ಲಕ್ಷದವರೆಗಿನ ಸೇವಾ ಚಟುವಟಿಕೆಗಳನ್ನು ನಮ್ಮ ಕ್ಲಬ್ನ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ನಡೆಸಿರುವುದು ನಮಗೆ ಸಂತಸ ತಂದಿದೆ. ಹಾಗೂ ಅಂತಾರಾಷ್ಟ್ರೀಯ ನಿರ್ದೇಶಕರ ಮಾರ್ಗದರ್ಶನ ಹಾಗೂ ಅವರ ಬದ್ಧತೆ, ಕಾರ್ಯಕ್ರಮಗಳ ಆಯೋಜನೆ, ಸಮಯ ಪ್ರಜ್ಞೆ, ಉತ್ಸುಕತೆ, ಹಂಬಲ, ಪ್ರೇರಣೆ, ಉತ್ತೇಜನ ಇವು ನಮ್ಮ ಕ್ಲಬ್ ಈ ಹಂತಕ್ಕೆ ಬರಲು ಸಾಧ್ಯವಾಗಿದೆ ಎಂದು ಹೇಳಲು ಸಂತೋಷವಾಗುತ್ತದೆ. ಅದೇ ರೀತಿ ಹಾಲಿ ಹಾಗೂ ಮಾಜಿ ರಾಜ್ಯಪಾಲರುಗಳ ಉತ್ತೇಜನ ಹಾಗೂ ಸಹಕಾರದಿಂದ ನಮಗೆ ಹುಮ್ಮಸ್ಸು ದೊರೆತಂತಾಗಿದೆ. ಇನ್ನು ಜಿಲ್ಲಾ ಸಂಪುಟದ ಎಲ್ಲ ಪದಾಧಿಕಾರಿಗಳ ಸಹಕಾರ ನಮಗೆ ಶ್ರೀರಕ್ಷೆಯಾಗಿದೆ. ಇನ್ನು ನಮ್ಮ ಕ್ಲಬ್ನ ಎಲ್ಲಾ ಸದಸ್ಯರ ಸಹಕಾರ, ಕೈ ಜೋಡಿಸುವಿಕೆ, ಪ್ರತಿ ತಿಂಗಳ ಬಿಒಡಿ ಸಭೆಗೆ ಹಾಜರಾಗಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕ್ಲಬ್ಬಿಗೆ ಕಟ್ಟಬೇಕಾದ ಎಲ್ಲಾ ಶುಲ್ಕಗಳನ್ನು ಜಿಲ್ಲಾ ಹಂತಕ್ಕೆ ಮತ್ತು ಇಂಟರ್ನ್ಯಾಷನಲ್ ಕಟ್ಟಬೇಕಾದಂತಹ ಎಲ್ಲಾ ಶುಲ್ಕಗಳನ್ನು ನಮ್ಮ ಕ್ಲಬ್ಗಳು ಪಾವತಿಸಿದೆ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಕ್ಲಬ್ಬಿನ ಲೆಕ್ಕ ಜಮಾ ಖರ್ಚನ್ನು ಕೂಡ ನಾವು ರಾಜ್ಯಪಾಲರಿಗೆ ತೋರಿಸಿ ಅವರ ಅನುಮೋದನೆಯನ್ನ ಮತ್ತು ಜಿಲ್ಲಾ ಸಂಪುಟದ ಖಜಾಂಚಿಗಳೆಲ್ಲ ಅನುಮೋದನೆಯನ್ನ ಪಡ್ಕೊಂಡಿದ್ದೇವೆ. ಯಾವುದೇ ಒಂದು ಲೋಪದೋಷಗಳು ನಮ್ಮ ಈ ಕ್ಲಬ್ನಲ್ಲಿ ಆಗಿಲ್ಲ. ಒಟ್ಟು 24 ಜನ ಸದಸ್ಯರನ್ನು ಒಳಗೊಂಡಂತಹ ರಾಧಾಕೃಷ್ಣ ಕ್ಲಬ್ ಒಟ್ಟು 15,000 ಅಂತಂದ್ರೆ LMF ಬಿಟ್ಟು 15,000 ರೂಗಳನ್ನ ಬಂದಿದೆ. ಅದರಲ್ಲಿ 13,000 ರೂಪಾಯಿಗಳನ್ನ ನಾವು ಜಿಲ್ಲಾ ಇದಕ್ಕೆ 500 ರೂಪಾಯಿಗಳಾಗಿ ನೀಡಿದ್ದೇವೆ. ಇನ್ನು 3,000 ರೂಪಾಯಿಗಳು ನನ್ನ ಕೈಯಲ್ಲಿ ಇದೆ. ಹಾಗಾಗಿ ಒಟ್ಟು 15,000 ಟ್ಯಾಲಿ ಆಗಿದೆ. ಇದನ್ನ ನಮ್ಮ ಸಮ್ಮುಖದಲ್ಲಿ ತಿಳಿಸಲು ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ವರದಿಯನ್ನು ಓದಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ, ನನ್ನ ಕ್ಲಬ್ಬಿನ ಅಧ್ಯಕ್ಷರಿಗೆ, ಸರ್ವರಿಗೂ ವಂದಿಸಿ ನನ್ನ ವರದಿಯನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಅಲಯನ್ಸ್. ಕ್ಲಬ್ಬಿನ ವರದಿಯನ್ನ ಓದಿದ ನಮ್ಮ ಕಾರ್ಯದರ್ಶಿಗಳಾದ ಅಲೈ ವೆಂಕಟೇಶ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅವರು ತಾವೆಲ್ಲರಿಗೂ ದೊಡ್ಡ ತಪ್ಪ. ಈಗ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಾಗೂ ನಮ್ಮ ಜಿಲ್ಲಾ ರಾಜ್ಯಪಾಲರಾಗಿರುವ ಅಲೈ ಎಸ್ ವೆಂಕಟೇಶ್ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ.